ತಾಲೂಕಿನ ವ್ಯಾಪ್ತಿನಲ್ಲಿ ಇಲ್ಲ, ಅದು ನ್ಯಾಷನಲ್ ಫೀಲ್ಡ್ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಗೇಮ್ಗಳು ಶುರುವಾದಾಗ ಅಲ್ಲಾಗುತ್ತೆ. ಆಮೇಲೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಈಗ 1992ನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸದಾಶಿವ ಆಯೋಗ ರಚನೆ ಮಾಡಿ ಒಳ ಮೀಸಲಾತಿ ಕೊಡೋದಕ್ಕೆ ಆದೇಶ ಆಯಿತು ಕಾಂಗ್ರೆಸ್ ಸರ್ಕಾರ. ಅದು ಎಲ್ಲ ತನಿಖೆ ಮಾಡ್ತು, ಒಂದು ವರದಿ ಬಂತು. ನಮ್ಮ ನಾರಾಯಣ ಸ್ವಾಮಿಯವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಕರ್ನಾಟಕದಲ್ಲಿ, ಗೋವಿಂದ ಕಾರಜೋಳ ಅವರು ಇದ್ದರು BJP ಸರ್ಕಾರ ಇದ್ದಾಗ. ಅವರು ಸದಾಶಿವ ಆಯೋಗ ಇಸ್ ಎ ಕ್ಲೋಸ್ ಚಾಪ್ಟರ್ ಮ್ಯಾಟರ್ ಅಂತ ಹೇಳಿದ್ರು. ಯಾರು? BJP ಅವರು, ಅವರಿಬ್ಬರು. ನಾರಾಯಣ ಸ್ವಾಮಿಯವರು ಸೆಂಟ್ರಲ್ ಮಿನಿಸ್ಟರ್ ಆದರು ಯೂನಿಯನ್ ಗೌರ್ಮೆಂಟಲ್ಲಿ, ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ. ಅಲ್ಲಿ ಪಾರ್ಲಿಮೆಂಟ್ಲಿ ಏನು ಹೇಳಿದ್ರು? ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದು ನಾರಾಯಣ ಸ್ವಾಮಿಯವ್ರ ಮಾತಲ್ಲ, BJP ಸರ್ಕಾರದ ನಿಲುವು. ಆ್ಯಸ್ ಪರ್ ದಿ ರಿಸರ್ವೇಷನ್, ಆ್ಯಸ್ ಪರ್ ಇಂಟರ್ನಲ್ ರಿಸರ್ವೇಷನ್, ಮೀಸಲಾತಿ ಮತ್ತು ಒಳ ಮೀಸಲು ಸಂಬಂಧಪಟ್ಟಾಗೆ BJP ಸರ್ಕಾರ ಹೇಳಿದ್ದು ಪಾರ್ಲಿಮೆಂಟಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರ ಹೇಳಿದ್ದೇನೋ ಸದಾಶಿವ ಆಯೋಗ ಇಸ್ ಎ ಕ್ಲೋಸ್ಡ್ ಮ್ಯಾಟರ್ ಹೇಳಿದ್ರು. ಈಗ 1ನೇ ತಾರೀಕು ನಾವು ಚಳುವಳಿ ಮಾಡ್ತೀವಿ ಅಂತಾರೆ. ನಾವು ದಾವಣಗೆರೆಯಲ್ಲಿ, ಚಿತ್ರದುರ್ಗದಲ್ಲಿ SC/ST ಸಮಾವೇಶ ಮಾಡಿ ಕಾಂಗ್ರೆಸ್ ಪಾರ್ಟಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ವಿ, ನಾವು ಬಂದರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ. ಈಗ ನಾವು ಬಂದ ತಕ್ಷಣ ಅದನ್ನು SC/ST ಸಮುದಾಯಗಳ ಅಂಕಿ ಸಂಖ್ಯೆಗಳಿಗೆ ಅನುಗುಣವಾಗಿ ಈ ಒಳ ಮೀಸಲಾತಿ ಕೊಡೋದು ಸೂಕ್ತ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ವಿ. ಕ್ಯಾಬಿನೆಟು 2003 ಗೆದ್ದ ತಕ್ಷಣವೇ ರೆಕಮೆಂಡ್ ಮಾಡಿದ್ವಿ. ಅವ್ರು ಇನ್ನೂ ಏನೋ ಪ್ರತಿಕ್ರಿಯೆ ಕೊಡ. ಆಮೇಲೆ ಸುಪ್ರೀಂ ಕೋರ್ಟ್ನ ತೀರ್ಮಾನ ಆಯಿತು. ಆ ತೀರ್ಮಾನ ಒಳ ಮೀಸಲಾತಿ ಜಾರಿ ಮಾಡೋದು ವಿವೇಚನೆ ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಟರು. ಇಡೀ ದೇಶದಲ್ಲಿ ಭಾಳಷ್ಟು ರಾಜ್ಯಗಳು ಒಪ್ಪಲಿಲ್ಲ. ಹರಿಯಾಣ ಸರ್ಕಾರ ಒಕ್ಕಿ ಕ್ಯಾಬಿನೆಟಲ್ಲಿ ಒಪ್ಪಿತು, ಆದರೆ ಏನೂ ಮಾಡಲಿಲ್ಲ, ಹಾಗೇ ಇದೆ. ತೆಲಂಗಾಣ, ಆಂಧ್ರ, ಕರ್ನಾಟಕ ಮಾತ್ರ ಇದನ್ನು ಒಪ್ಪಿ ನಾವು ಜಸ್ಟಿಸ್ ನಾಗಮೋಹನ್ ದಾಸರ ಸಮಿತಿ ಮಾಡಿ ಅದರ ಎಂಪೆರಿಕಲ್ ಡೇಟನ್ನು ಕನೆಕ್ಟ್ ಮಾಡಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಆ ವರದಿ ಫೈನಲ್ ಆಗಿದೆ. ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಅದು ಜಾರಿ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ 10-15 ದಿನಕ್ಕೆ ಜಾರಿ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಏನು ಹೇಳಿದ್ದೇವೆ ಅದು ಮಾಡ್ತೀವಿ. ನಮ್ಮ ಮಾತಿನ ಮೇಲೆ ನಿಗಾ ಇದೆ. ಸಾಮಾಜಿಕ ನ್ಯಾಯದಲ್ಲಿ, ಮೀಸಲಾತಿಯಲ್ಲಿ, ಸಂವಿಧಾನದಲ್ಲಿ ನಮಗೆ ಬದ್ಧತೆ ಇದೆ. ಬೇರೆಯವರಿಂದ ಪಾಠ ಹೇಳಿಸ್ಕೊ. ಯಾರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಬದ್ಧತೆ ಇಲ್ಲ, ಮೀಸಲಾತಿ ಪರ ಇಲ್ಲ, ಒಳ ಮೀಸಲಾತಿ ಪರ ಇಲ್ಲ, ಅವರು ಬರೀ ರಾಜಕೀಯಕ್ಕೋಸ್ಕರ ಈ ಥರ ಮಾಡೋದನ್ನ ನಿಲ್ಲಿಸಬೇಕು. ಇದಲ್ವೇ ನಾವು ಹೇಳ್ದಂತೆ ಮಾಡ್ತಾ ಇರುವಾಗ ನಾವು ವೆಯ್ಟ್ ಮಾಡ್ತಿದ್ದೀವಿ ಅವ್ರ ರಿಪೋರ್ಟ್ ಸಬ್ಮಿಟ್ ಮಾಡೋದಕ್ಕೆ. ಬಂದ ತಕ್ಷಣ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಕ್ಯಾಬಿನೆಟಲ್ಲಿ. ಆದಮೇಲೆ ಇದು ಎತ್ತುಕಟ್ಟೆ ಕೆಲಸ ಅಲ್ವಾ?